ಲೋಕದಲ್ಲಿ ಇರಬೇಕು, ದೇವರಲ್ಲಿ ಇರ್ಬೇಕಂತ ಮನಸ್ಥಿತಿ ಮಾಡುವಂತ ಯವನಸ್ಥರುಗಳು ಅನೇಕರು ಸಭೆಗಳಿದ್ದಾರೆ. ತಮ್ಮ ಜೀವಿತಗಳನ್ನ ಸರಿಪಡಿಸಿಕೊಳ್ಬೇಕು. ಯವನತನದಲ್ಲಿ ನೊಗ ಹೊರುವುದು ಯವನಸ್ಥನಿಗೆ ಮೇಲು ಲೇಸು ಅಂತ ಬೈಬಲ್ ಹೇಳುತ್ತದೆ. ನಮ್ಮ ಬಲ ಎಲ್ಲಿ ಖರ್ಚು ಮಾಡ್ತವೆ, ನಮ್ಮ ಆಲೋಚನೆಗಳು ಎಲ್ಲಿ ಖರ್ಚು ಮಾಡ್ತವೆ. ಅನೇಕ ಯವನಸ್ಥಗಳು ಒಳ್ಳೆ ಜ್ಞಾನ ದೇವರು ಕೊಟ್ಟಿದ್ದಾರೆ, ಆ ಜ್ಞಾನ ದೇವರಿಗೋಸ್ಕರ ಉಪಯೋಗ ಮಾಡ್ಕೊಳ್ಳಲು ಆಗ್ತಾ ಇಲ್ಲ. ನಾನು ಚೆನ್ನಾಗಿರ್ಬೇಕು, ನಾನು ಮೇಲೆ ಬರ್ಬೇಕು, ಜಾಬ್ಸ್ ಚೆನ್ನಾಗಿರ್ಬೇಕು, ಪ್ರಮೋಷನ್ಸ್ ಬರ್ಬೇಕು, ಕೆಲಸಗಳು ಉದ್ಧಾರವಾಗ್ಬೇಕು, ಇವೆಲ್ಲ ಕೂಡ ಕರ್ತನು ಯಾವಾಗ ಕೊಡ್ತೇನೆ ಅಂದ್ರೆ ನೀನು ಕ್ರಿಸ್ತನಲ್ಲಿ ಬಲವಾಗಿ ಇದ್ದಾಗ. ಅನೇಕರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಸರಿ ಇಲ್ಲ. ಯಾಕೆ ಸಕ್ಸಸ್ ಬರ್ತಾ ಇಲ್ಲ? ವಾಟ್ ಈಸ್ ದ ಸೀಕ್ರೆಟ್ ಆಫ್ ದ ಸಕ್ಸಸ್? ಡಿವೋಟ್ ಟು ಗಾಡ್. ದೇವ್ರಿಗೆ ಒಪ್ಪಿಸ್ರಿ, ಭಕ್ತಿ ಮಾಡ್ರಿ. ಫಿಯರ್ ಟು ದ ಲಾರ್ಡ್. ದೇವರಿಗೆ ಭಯಪಡ್ರಿ. ನೋಡಿ, ಭಕ್ತಿ ಮಾಡ್ಬೇಕು, ಭಯ ಪಡ್ಬೇಕು ದೇವರಿಗೆ. ಈ ಲೋಕದಲ್ಲಿ ಯಾರಿಗೆ ಭಯಪಟ್ಟಿಲ್ಲ ಅಂದ್ರೂ ದೇವರಿಗೆ ಭಯ ಪಡ್ಬೇಕ್ರಿ. ಅದು ಕೀರ್ತನೆಗಾರ ನಿನ್ನ ಹೇಳ್ತೇನೆ, ನಿನ್ನನ್ನು ತಪ್ಪಿಸ್ಕೊಂಡು ನಾನು ಎಲ್ಲಿ ಹೋಗ್ಲಿ? ಬೇರೆ ಲೋಕದಲ್ಲಿ ಹೋದ್ರೆ ಅಲ್ಲಿ ನೀನು ಇದೀಯ, ಪಾತಾಳದಲ್ಲಿ ಅಳುಕೊಳ್ಬೇಕಾದ್ರೆ ನೀನು ಅಲ್ಲಿ ಇದೀಯ. ಎಲ್ಲಿ ಹೋದ್ರು ನಿನ್ನ ಕಣ್ಣುಗಳನ್ನು ನೋಡ್ತವೆ. ಗಾಡ್ ಇಸ್ ಆಲ್ವೇಸ್ ವಾಚಿಂಗ್ ಓವರ್.